ಭಾರತೀಯ ಮತ್ತು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮೇ ತಿಂಗಳಲ್ಲಿ 2 ಅತ್ಯುತ್ತಮ ಸಿನಿಮಾಗಳ ಬಿಡುಗಡೆಯಾಗಿರುವ ಬಗ್ಗೆ ಒಂದು ಇಣುಕು ನೋಟ. ಭಾರತೀಯ ಮತ್ತು ಕನ್ನಡ ಚಿತ್ರರಂಗದಲ್ಲಿ 2 ಜನಪ್ರಿಯ ಸಿನಿಮಾಗಳು ಮೇ ತಿಂಗಳಲ್ಲಿ ಬಿಡುಗಡೆಯಾಗಿದ್ದವು. ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ರಾಜ ಹರಿಶ್ಚಂದ್ರ ಮೊಟ್ಟಮೊದಲ ಪೂರ್ಣ ಪ್ರಮಾಣದ ಚಲನಚಿತ್ರ ಎನಿಸಿದೆ. ದಾದಾ ಸಾಹೇಬ್ ಫಾಲ್ಕೆ ನಿರ್ದೇಶನದ ಈ ಸಿನಿಮಾ 1913ರ ಮೇ 3ರಂದು ಮುಂಬೈನ ಕರೋನೇಷನ್ ಸಿನಿಮಾಟೋಗ್ರಾಫ್ನಲ್ಲಿ ಸಾರ್ವಜನಿಕ ಪ್ರದರ್ಶನ ಕಂಡಿತ್ತು. ದತ್ತಾತ್ರೇಯ ದಾಮೋದರ ಡಬ್ಕೆ ರಾಜ ಹರಿಶ್ಚಂದ್ರ ಪಾತ್ರ ನಿರ್ವಹಣೆ ಮಾಡಿದ್ದರು. ಆ ಕಾಲದಲ್ಲಿ ಮಹಿಳೆಯರು ಸಿನಿಮಾದಲ್ಲಿ ನಟಿಸಲು ಮುಂದೆ ಬಾರದ ಕಾರಣ ಅಣ್ಣಾ ಸಾಳುಂಕೆ ಅವರು ರಾಣಿ ತಾರಾಮತಿ ಪಾತ್ರ ನಿರ್ವಹಣೆ ಮಾಡಿದ್ದರು. ಬಾಲಚಂದ್ರ ಡಿ ಫಾಲ್ಕೆ ಬಾಲನಟರಾಗಿ ರೋಹಿತಾಶ್ವ ಪಾತ್ರದಲ್ಲಿ ನಿರ್ವಹಣೆ ಮಾಡಿದ್ದರು. ತಾಂತ್ರಿಕವಾಗಿ ಉತ್ತಮ ಗುಣಮಟ್ಟದ ಚಿತ್ರ ವಿದೇಶಗಳಲ್ಲೂ ಗಮನ ಸೆಳೆದಿತ್ತು. ಮುಂದಿನ ಭಾರತೀಯ ಚಿತ್ರರಂಗದ ನಿರ್ಮಾಣಕ್ಕೆ ರಾಜ ಹರಿಶ್ಚಂದ್ರ ಕನ್ನಡ ಸಿನಿಮಾ ರಂಗವನ್ನು ಗಮನಿಸುವುದಾದರೆ ಬೇಡರ ಕಣ್ಣಪ್ಪ ಚಿತ್ರ 1954ರ ಮೇ 7ರಂದು ಬಿಡುಗಡೆಯಾಗಿ ಬಹುದೊಡ್ಡ ಹೆಸರು ಗಳಿಸಿತ್ತು. ಇದರಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕ ನಟರಾಗಿ ಬೆಳ್ಳಿತೆರೆ ಪ್ರವೇಶಿಸಿದ್ದರು. ಭಕ್ತಿ ಪ್ರಧಾನ ಕಥೆ ಹೊಂದಿದ್ದ ಈ ಸಿನಿಮಾಗೆ HLN ಸಿನ್ಹಾ ನಿರ್ದೇಶನವಿತ್ತು. ಈ ಚಿತ್ರ ಅತ್ಯುತ್ತಮ ಕನ್ನಡ ಚಿತ್ರ ಎಂಬ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನವಾಗಿತ್ತು. ಕಣ್ಣಪ್ಪನ ಪತ್ನಿ ಪಾತ್ರದಲ್ಲಿ ಪಂಡರಿಬಾಯಿ ಜೊತೆಗೆ ಪೋಷಕ ಪಾತ್ರದಲ್ಲಿ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು, GV ಅಯ್ಯರ್ ಮತ್ತಿತರರ ನಟನೆ ಗಮನ ಸೆಳೆದಿತ್ತು. ದಟ್ಟವಾದ ಕಾಡಿನಲ್ಲಿ ವಾಸಿಸುವ ಬೇಡ ಜನಾಂಗದ ಕಣ್ಣಪ್ಪನ ಅಪ್ರತಿಮ ಭಕ್ತಿ ಹಾಗೂ ನಿಸ್ವಾರ್ಥ ತ್ಯಾಗಕ್ಕೆ ಒಲಿದು ಶಿವನು ಪಾರ್ವತಿ ಸಮೇತನಾಗಿ ಪ್ರತ್ಯಕ್ಷವಾಗಿ ಮೋಕ್ಷ ಕರುಣಿಸುವ ಕಥಾನಕದ ಈ ಚಿತ್ರ ಇಂದಿಗೂ ಜನಮಾನಸದಲ್ಲಿ ಉಳಿದಿದೆ. ಈ ಚಿತ್ರದ ಸುಮಧುರ ಗೀತೆಗಳು ಸಾರ್ವಕಾಲಿಕ ಜನಪ್ರಿಯತೆ ಗಳಿಸಿವೆ.